ರೈಟ್. ಡಾಕ್ಟರ್ ಪವನ್ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ, ಪ್ರೊಫೆಸರ್ ಇನ್ ಮೆಡಿಸಿನ್. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ಮಂಗಳೂರಿನಲ್ಲಿ ಆಗಿರುವಂತಹ ಘಟನೆ ನಿಮ್ಮ ಗಮನದಲ್ಲಿದೆ ಅಂತ ಭಾವಿಸ್ತೀನಿ ಸರ್. ಸುಮಾರು 8 ಗಂಟೆ 8-9 ಗಂಟೆ ಆಗ್ತಾ ಬಂತು. ತಾಯಿ ಹಾಗೆ ಮಗು ಇಬ್ರು ಕೂಡ ಒಳಭಾಗದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮಗುವಿಗೆ ಸುಮಾರು 1 ವರ್ಷ. ಆ ದೃಶ್ಯದಲ್ಲಿ ನಾವು ನೋಡ್ತಾ ಇರೋ ಹಾಗೆ ಮಗು, ಇದು ಸುಮಾರು 3 ಗಂಟೆಗಳ ಹಿಂದಿನ ವಿಡಿಯೋ ಸರ್, ಆಗ ರೆಕಾರ್ಡ್ ಮಾಡಿರುವಂತಹ ವಿಡಿಯೋ. ಒಳಗಡೆ ಮೊಬೈಲನ್ನು ಅದು ಕ್ಯಾಮ್ರಾನ ಬಿಟ್ಟು ಮಗು ಆಟವಾಡ್ತಾ ಇದೆ, ಮಗು ಆಕ್ಟಿವ್ ಆಗಿದೆ. ಬಟ್ ಸುಮಾರು 8-9 ಗಂಟೆಗಳಾಗಿರೋದ್ರಿಂದ ಯಾವ ರೀತಿಯಾದಂತಹ ಪರಿಣಾಮ ಬೀರಬಹುದು ಇದು ಮಗುವಿನ ಮೇಲೆ, ಜೊತೆಗೆ ಮಗು ಯಾವ ರೀತಿ ಸರ್ವೈವ್ ಆಗ್ತಾ ಇದೆ ಅಂತ ಹೇಳಿ ಸರ್. ನೋಡಿ, ಯೂಶಲಿ ಏನಾಗುತ್ತೆ, ಈ ಗುಡ್ಡ ಕುಸಿತ ಅಥವಾ ಇದೇನಾದ್ರು ಆಗಿ ಈಗ ಯಾರಾದ್ರೂ ಒಳಗಡೆ ಸಿಕ್ಕಾಕೊಂಡ್ರೆ, ಈಗ ಗುಹೆಗಳಲ್ಲಿರ್ಬೋದು ಅಥವಾ ಮನೆಗಳಲ್ಲಿರ್ಬೋದು, ಈ ತರ ಇದ್ದಾಗ ಅಲ್ಲಿ ಒಳಗಡೆ ಸ್ವಲ್ಪ ಮಟ್ಟಿಗೆ ಆಕ್ಸಿಜನ್ ಇರುತ್ತೆ. ಈ ಆಕ್ಸಿಜನ್ ಇರೋವರೆಗೂ ಯೂಶಲಿ ಏನಂದ್ರೆ ಉಸಿರಾಟಕ್ಕೆ ಏನು ತೊಂದರೆ ಆಗೋದಿಲ್ಲ. ನಾವು ನಾರ್ಮಲ್ ಆಗಿ ನೋಡಿದಾಗ ಆ ಆಕ್ಸಿಜನ್ ಉಪಯೋಗಿಸ್ಕೊಂಡು ಉಸಿರಾಡ್ಕೊಂಡಿರ್ಬೋದು. ಇನ್ನೊಂದು, ಈ ತರದ್ದು ಯಾವುದೇ ಸಿಚುವೇಶನ್ಗಳಲ್ಲಿ 2 ತರ ರಿಯಾಕ್ಷನ್ಸ್ ಆಗುತ್ತೆ. ಒಂದು ಸೈಕಲಾಜಿಕಲ್, ಇನ್ನೊಂದು ಫಿಸಿಕಲ್. ಸೊ ಸೈಕಲಾಜಿಕಲ್ ಅಂದ್ರೆ ಆ ಬಿದ್ದ ಇದರಲ್ಲಿ ಗಾಬರಿ, ತುಂಬಾ ಸ್ಟ್ರೆಸ್, ಟೆನ್ಷನ್ ಇವೆಲ್ಲಾನು ತುಂಬಾ ಜಾಸ್ತಿ ಆಗುತ್ತೆ. ಆಗ BP ಇವೆಲ್ಲಾನು ಏರ್ಪೇರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರೆ ಅಲ್ಲಿ ಮಗು ಇರೋದ್ರಿಂದ ಮಗುಗೆ ಯೂಶಲಿ ಅವೆಲ್ಲ ಏನು ಗೊತ್ತಾಗೋದಿಲ್ಲ. ಈಗ ಅದೇ ದೊಡ್ಡವ್ರು ಯಾರು ಇದ್ದಾಗ ಏನಾರ ಇದ್ದಿದ್ರೆ ಅಥವಾ ತುಂಬಾ ಗಾಬರಿ ಆಗೋದು, ಇವೆಲ್ಲ BP ಇದೆಲ್ಲಾನು ತುಂಬಾ ಏರ್ಪೇರ್ ಆಗೋದು, ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಅಲ್ಲೇ ಹೋಗ್ಬಿಡ್ತಾರೆ ಆ ಇದರಲ್ಲಿ. ಇನ್ನೊಂದು ನೆಕ್ಸ್ಟ್ ನಮಗೆ ಫಿಸಿಕಲ್ ಇಂಜುರೀಸ್ ಈ ತರ ಬಿದ್ದಾಗ, ಸೊ ಮೈ ಮೇಲೆ ಇವೆಲ್ಲ ಬಿದ್ದಾಗ ಗಾಯಗಳಾಗ್ತಕ್ಕಂಥದ್ದು ಅಥವಾ ಕಂಜೆಷನ್ ಆಗ್ತಕ್ಕಂಥದ್ದು ಅಥವಾ ಎದೆ ಮೇಲೆ ಒತ್ತಕ್ಕಂಥದ್ದು ಅಥವಾ ಬೇರೆ ಅಂಗಾಂಗಗಳ ಮೇಲೆ ಒತ್ತಕ್ಕಂಥದ್ದು ಇವೆಲ್ಲಾನು ಆಗುತ್ತೆ. ಅದರಿಂದ ಕೂಡ ದೇಹಕ್ಕೆ ಇಂಜುರಿ ಆಗುತ್ತೆ. ಇನ್ನೊಂದು, ಆಕ್ಸಿಜನ್ ಲೆವೆಲ್ ತುಂಬಾ ಕಮ್ಮಿ ಆದಾಗ ಅವಾಗ ಏನಾಗುತ್ತೆ, ಉಸಿರಾಡೋದಕ್ಕೆ ತೊಂದರೆ ಶುರುವಾಗುತ್ತೆ. ಈಗ ಸ್ವಲ್ಪ ಬಿಗ್ಗರ್ ಸ್ಪೇಸ್ ಅಲ್ಲಿ ಎಲ್ಲಾರು ಇದ್ದು ಅವರು ಸಿಕ್ಕಾಕೊಂಡಾಗ ಆಕ್ಸಿಜನ್ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಇರುತ್ತೆ. ಸೊ ಆ ಆಕ್ಸಿಜನ್ ಇರೋವರೆಗೂ ಅವರು ಉಸಿರಾಡ್ತಾ ಇರ್ತಾರೆ. ಆದ್ರೆ ಒಂದ್ಸಲ ನಾವು ಈಗ ಏನಾದ್ರು ಉಸಿರಾಡಿದಾಗ ಆಕ್ಸಿಜನ್ ಒಳಗಡೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾ ಹೋಗ್ತೀವಿ. ಸೊ ಸುಮಾರು ಹೊತ್ತು ಆದ್ಮೇಲೆ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಅಲ್ಲಿರುವಂತ ಆಕ್ಸಿಜನ್ ಎಲ್ಲಾನು ಫುಲ್ ಉಪಯೋಗಿಸ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಎಮಿಟ್ ಮಾಡ್ತಾ ಹೋಗ್ತಾ ಇದ್ದಾಗ ಏನಾಗುತ್ತೆ, ಸುಮಾರು 1 ಗಂಟೆ 2 ಗಂಟೆ 3 ಗಂಟೆ ಎಷ್ಟು ಆಕ್ಸಿಜನ್ ಇದೆ ಅನ್ನೋದ್ರ ಮೇಲೆ ಸೊ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ, ಸೊ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗುತ್ತೆ. ಅವಾಗ ಒಂಥರ ಅಲ್ಲಿರ್ತಕ್ಕಂಥವ್ರು ಮಂಪ್ರು ಬರ್ತಾ ಹೋಗುತ್ತೆ. ಸೊ ನಿಧಾನವಾಗಿ ಉಸಿರಾಟ ನಿಲ್ತಾ ಹೋಗುತ್ತೆ, ಬ್ರೈನ್ ಆಕ್ಟಿವಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಯಾವಾಗ ಬ್ರೈನ್ ಆಕ್ಟಿವಿಟಿ ಕಮ್ಮಿ ಆಗುತ್ತೆ, ನೆಕ್ಸ್ಟ್ ನಿಧಾನವಾಗಿ ಹಾರ್ಟ್ದು ಕೂಡ ಆಕ್ಟಿವಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಿಧಾನವಾಗಿ ಒಂಥರ ಹೇಳ್ಬೇಕಂದ್ರೆ ಉಸಿರುಗಟ್ಟಿ ನಿಧಾನವಾಗಿ ಸಾವನ್ನಪ್ತಾರೆ. ಸೊ ಆ ಆಕ್ಸಿಜನ್ ಇರೋವಾಗ್ಲೇನೆ ಏನಾದ್ರು ತ್ವರಿತವಾಗಿ ಅವ್ರಿಗೆ ಕಾರ್ಯಾಚರಣೆ ಮಾಡಿ ಅವ್ರನ್ನ ಹೊರಗಡೆ ತೆಗೆದ್ರೆ ಬದುಕುಳಿಯುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನಾವು ಈ ತರದ್ ಇದನ್ನ ನಾವು ಯೂಶಲಿ ಈ ಟೈಮಲ್ಲಿ ಗುಡ್ಡ ಕುಸ್ತಾ ಇರ್ಬೋದು, ಈ ಬೋರ್ವೆಲ್ ಇದರಲ್ಲಿ ನಾವು ಎಷ್ಟೋ ಜನ ಮಕ್ಕಳುಗಳು ಹೋಗಿ ಸುಮಾರು ಗಂಟೆಗಳ ಕಾಲ ಒಳಗಡೆ ಇದ್ದದ್ದು ನಾವು ನೋಡಿದ್ವಿ. ಅದಾದ್ಮೇಲೆ ಅವ್ರನ್ನ ಹೊರಗಡೆ ತೆಗ್ದಿರೋದು ಕೂಡ, ಗುಹೆಗಳಲ್ಲಿ ಸಿಗಾಕ್ಬಿಟ್ಟು ಇದೇ ತರ ಆಗಿದೆ. ಸೊ ಈ ತರದ ಸಿಚುವೇಶನ್ಗಳಲ್ಲಿ ಮೇನ್ ಒಂದು ಧೈರ್ಯವಾಗಿರ್ಬೇಕು, ಭಯ ಬೀಳಬಾರ್ದು. ಸೊ ಅವ್ರಿಗೆ ಸಾಕಷ್ಟು ಅಕಸ್ಮಾತ್ ಏನಾದ್ರು ಅವಶ್ಯಕತೆ ಇದ್ರೆ, ಏನಾದ್ರು ಆಗೋಗಿದ್ರೆ ಒಂದು ಆಕ್ಸಿಜನ್ ಸಪ್ಲೈ ಅಲ್ಲಿಗೆ ಏನಾದ್ರು ಮಾಡೋದಕ್ಕಾಗತ್ತಾ, ಒಂದು ಟ್ಯೂಬ್ ಏನಾದ್ರು ಬಿಟ್ಟು ಅಲ್ಲಿವರೆಗೂ ಸ್ವಲ್ಪ ಆಕ್ಸಿಜನ್ ಕೊಟ್ಟು ಇದಾದ್ರೆ ಸೊ ಈ ಕಾರ್ಯಾಚರಣೆ ಮಾಡಿ ತೆಗೆಯೋವರೆಗೂ ಅವರು ಜೀವಂತವಾಗಿ ಇಡುವಂತ ಪ್ರಯತ್ನವನ್ನ ಮಾಡ್ಬೋದು. ಸೊ ಸ್ವಲ್ಪ ನಿಧಾನ ಆದ್ರೂ ಕಾರ್ಯಾಚರಣೆ ಅಂತವರೆಗೂ ಅಟ್ಲೀಸ್ಟ್ ಅವರು ಜೀವಂತವಾಗಿರ್ತಾರೆ. ಸರ್, ಇವಾಗ ನಮಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಕೆಲವೇ ಕ್ಷಣಗಳ ಹಿಂದೆ ತಾಯಿ ಹಾಗೆ ಮಗುವಿಗೆ ಆಕ್ಸಿಜನ್ ಪೂರೈಕೆ ಮಾಡುವಂತಹ ಪ್ರಯತ್ನ ಸಕ್ಸಸ್ ಆಗಿದೆ. ಸ್ಥಳದಲ್ಲಿ ಮೆಡಿಕಲ್ ಟೀಮ್ ಕೂಡ ಇದೆ. ಆಕ್ಸಿಜನ್ ಪೂರೈಕೆಗೆ ರಕ್ಷಣಾ ಸಿಬ್ಬಂದಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇನ್ನು ಮಗುವಿನ ಆಹಾರದ ವಿಚಾರದ ಬಗ್ಗೆ ಮಾತನಾಡೋದಿದೆ ಸರ್. ಈಗ ರಾತ್ರಿ 8 ಗಂಟೆ 9 ಗಂಟೆ ಅಷ್ಟೊತ್ತಿಗೆ ಆ ಮಗು ಊಟವನ್ನ ಅಥವಾ ಹಾಲನ್ನೇನಾದ್ರೂ ಸೇವಿಸಿರಬಹುದು. ಈಗ ಕಾರ್ಯಾಚರಣೆ ಆರಂಭ ಆಗಿನೇ ಆ ಮಗು ಸಿಕ್ಕಾಕೊಂಡೇ ಸುಮಾರು 9 ಗಂಟೆ ಆಯಿತು. ಇದು ಏನಾದರೂ ಮಗುವಿಗೆ ತೊಂದರೆಯನ್ನ ಮಾಡುವಂತಹ ಚಾನ್ಸಸ್ ಇದೆಯಾ? ಎಷ್ಟು ಹೊತ್ತು ಸರ್ವೈವ್ ಆಗಬಹುದು ಆಹಾರ ಇಲ್ಲದೆ ಕಂದಮ್ಮ ಅಂತ ಹೇಳಿ? ನೋಡಿ, ಆಹಾರ ಈಗ ದೊಡ್ಡವರಾದ್ರೆ ಆರಾಮಾಗಿ ನಾವ್ ಏನಾದ್ರು ಒಂದು ಟ್ಯೂಬ್ ಮೂಲಕನೋ ಏನಾದ್ರು ಒಂದು ಇದು ಒಳಗಡೆ ಕಳ್ಸಿ ಆಹಾರವನ್ನ ಕೊಡ್ಬೋದು. ಆದ್ರೆ 1 ವರ್ಷದ ಮಗುಗೆ ಯೂಶಲಿ ಏನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಈಗ ಜೊತೆಲಿ ಯಾರಾದ್ರೂ ಇದ್ದಾಗ, ಈಗ ತಾಯಿಯರ ಜೊತೆಗಿದ್ದಾಗ ಅವ್ರಿಗೆ ಫೀಡ್ ಮಾಡ್ಬೋದು ಅಥವಾ ಏನಾರ ತಿನ್ನಿಸ್ಬೋದು ಅಥವಾ ಇಲ್ಲಿ ಟ್ಯೂಬ್ ಮೂಲಕ ಏನಾರ ಕಳ್ಸಿದ್ರೆ ಅದನ್ನೆಲ್ಲ ಕೊಡ್ಬೋದು. ಬಟ್ ಮಗು ಒಂದೇ ಏನಾರ ಇದ್ದು ಸಿಕ್ಕಾಕೊಂಡು ಇರೋ ಟೈಮಲ್ಲಿ ಸೊ ಮಗುಗೆ ಆಹಾರ ಅದೇ ತಂತಾನೆ ಸೇವಿಸೋದು ತುಂಬಾ ಕಷ್ಟ ಆಗತ್ತೆ. ಸೊ ಅಂತ ಟೈಮ್ನಲ್ಲಿ ಏನಂದ್ರೆ ಆಕ್ಸಿಜನ್ ಕೊಟ್ಟು ಎಷ್ಟು ಶೀಘ್ರವಾಗಿ ಕಾರ್ಯಾಚರಣೆ ಮಾಡೋಕ್ಕಾಗತ್ತೆ ಕಾರ್ಯಾಚರಣೆ ಮಾಡಿ ಮಗುವನ್ನ ಅಲ್ಲಿಂದ ತೆಗಿಬೇಕಾಗತ್ತೆ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಡಾಕ್ಟರ್ ಪವನ್, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.